ಬೆಳಗಾವಿಯಲ್ಲಿ ಸಿಎಂ ನಡೆದುಕೊಂಡ ರೀತಿ ತಪ್ಪು. ರಿಪಬ್ಲಿಕ್ ಕನ್ನಡದಲ್ಲಿ ಉದಯ ಗರುಡಾಚಾರ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯ ಸಾಮಾನ್ಯವಾಗಿ ಈ ರೀತಿ ಎಂದೂ ಮಾಡಿಲ್ಲ. ಯಾಕೆ ಈ ರೀತಿ ತಾಳ್ಮೆಯನ್ನ ಕಳೆದುಕೊಂಡಿದ್ದಾರೆ ಗೊತ್ತಿಲ್ಲ. ಬೆಳಗಾವಿಯಲ್ಲಿ ಸಿಎಂ ನಡೆದುಕೊಂಡ ರೀತಿ ತಪ್ಪು ಅಂತ ಹೇಳಿ ಉದಯ ಗರುಡಾಚಾರ್ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ನಾನಿದ್ದೇನೆ ಸರಿ. ಇವತ್ತು ಒಂದು ಲೇಟೆಸ್ಟ್ ಎಕ್ಸಾಂಪಲ್, ಸಿಎಂ ಸಿದ್ದರಾಮಯ್ಯನವರು ತಮ್ಮ ಪೇಷನ್ಸ್ ಅನ್ನು ಕಳ್ಕೊಳ್ತಾ ಇದಾರಾ ಅಥವಾ ಫ್ರಸ್ಟ್ರೇಟ್ ಆಗ್ತಿದಾರಾ ಗೊತ್ತಾಗ್ತಿಲ್ಲ. ಇವತ್ತು ಬೆಳಗಾವಿಯಲ್ಲಿ ಡ್ಯೂಟಿ ಮೇಲೆ ಇರುವಂತ ಒಬ್ಬ ಪೊಲೀಸ್ ಅಧಿಕಾರಿನ ಯಾವನವನು SP ಬಾರೋ ಇಲ್ಲಿ ಅಂತ ಕರೀತಾರೆ, ಏಕವಚನದಲ್ಲಿ ಮಾತಾಡ್ತಾರೆ, ಹೊಡೆಯೋ ಅಂತ ಒಂದು ಕೈ ಸನ್ನೆಯನ್ನ ಮಾಡ್ತಾರೆ. ಒಬ್ಬ ನಾಯಕನಾಗಿ ಆ ರೀತಿ ಅವ್ರು ಮಾಡೋದು ಸರಿ ಅನ್ಸುತ್ತಾ ರಾಜ್ಯದ ದೊರೆಯಾಗಿ ಅಂತ ನಿಮ್ಮ ದೃಷ್ಟಿಲಿ ಸರ್? ಇಲ್ಲ, ಅದು ಮಾಡೋದು ನಿಜವಾಗ್ಲೂ ತಪ್ಪು. ಯಾಕಂದ್ರೆ ಪ್ರಪ್ರಥಮವಾಗಿ ನನಗೆ ತಿಳಿದಿರುವಂಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅವರು ಯಾವತ್ತೂ ಅವರ ಕೂಲನ್ನ ಕಳ್ಕೊಳ್ಳೋದೇ ಇಲ್ಲ. ನಿಜವಾಗ್ಲೂ ಕಳ್ಕೊಳ್ಳೋದಿಲ್ಲ ಅವರು. ಯಾಕೋ ಏನೋ ಈ ಸಲ ಸ್ವಲ್ಪ ಬಹಳ ಬೇರೆ ರೀತಿಯಲ್ಲಿ ಮಾತನಾಡಿ ಒಂದು ತರ ಮಾತಾಡಿದ್ರು. ಅದು ಬಹಳ ಜನಕ್ಕೆ ಅದು ಸರಿ ಕಾಣಿಸ್ಲಿಲ್ಲ. ಒಂದು ಇನ್ನೊಂದೇನು ಅಂತ ಹೇಳಿದ್ರೆ, ನೋಡಿ, ಒಂದು ಪೊಲೀಸ್ ಆಫೀಸರ್ ಅಂತ ಹೇಳಿದ ಮೇಲೆ ಆಯಪ್ಪ ಒಂದು ಅಧಿಕಾರಿಗಳೇನ್ ಹೇಳ್ತಾರೆ, ಅಧಿಕಾರಿಗಳಿದ್ರೇನೆ ನಾವುಗಳಿರೋರು. ಸೊ ಹಿಂಗಾಗಿ ಅಧಿಕಾರಿಗಳ ಮೇಲೆ ಯಾರು ಕೈ ಎತ್ತಬಾರದು. ಒಂಥರ ಅದು ಇದು ಮಾಡಿ ಇವತ್ತು ಯಾಕೋ ಪಾಪ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಯಾಕೋ ಏನೋ ಒಂದು ತರವಾದ ಒಂದು ಭಾವನೆಗಳಲ್ಲಿ ಏನೋ ಒಂದು ಹುಮ್ಮಸ್ಸಲ್ಲಿ ಏನೋ ಒಂದು ಮಾತಾಡ್ಬಿಟ್ಟಿದ್ದಾರೆ. ಅದು ತಪ್ಪು ಇದು ಅಂತ ನನಗೆ ಅನ್ಸುತ್ತೆ. ಅಟ್ ದ ಸೇಮ್ ಟೈಮ್ ಸಿದ್ದರಾಮಯ್ಯನವರು ಆ ಥರದವರು ಅಲ್ಲ. ಈಸ್ ಎ ಫ್ಯಾಂಟಾಸ್ಟಿಕ್ ಚೀಫ್ ಮಿನಿಸ್ಟರ್, ಬಹಳ ದೊಡ್ಡ ವ್ಯಕ್ತಿ ಆಯ್ತ. ಅವರು ಯಾಕೋ ಏನೋ ಇದು ಫಸ್ಟ್ ಟೈಮ್ ನಾನು ಕಂಡಂಗೆ ಇದು ಈ ತರ ಆಗಿದೆ. ನಾನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಹೋಗಿ, ಸಾರ್ ಇದು ಮಾಡಿದ್ದು ತಪ್ಪು, ಅವ್ರನ್ನ ಒಂದ್ಸಲ ಕರೆದುಬಿಟ್ಟು ನಮ್ಮ ಪೊಲೀಸ್ ಆಫೀಸರ್ನ ಅವ್ರ ಬೆನ್ನ ಮೇಲೆ ಕೈ ಹಾಕಿ ಒಂದೇನೋ ಒಂದು ಸರ್ ಮಾಡಿಬಿಟ್ಟು ಬಿಟ್ಬಿಡಿ ಸರ್ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಎರಡನೇ ವಿಚಾರ ಸರ್, ನಿನ್ನೆ RB ತಿಮ್ಮಾಪುರ ಒಬ್ಬರು ಕ್ಯಾಬಿನೆಟ್ ಮಿನಿಸ್ಟರ್, ಸಿಟ್ಟಿಂಗ್ ಮಿನಿಸ್ಟರ್, ಪೆಹಲ್ಗಾವ್ ಇನ್ಸಿಡೆಂಟ್ ಬಗ್ಗೆ ಮಾತಾಡುವಾಗ ಒಂದ್ ಸ್ವಲ್ಪ ಲೈಟ್ ಟಾಕ್ ಅಂತಾನೆ ಅನಿಸ್ತಾ ಇದೆ. ಯಾಕೆಂದ್ರೆ ಉಗ್ರರು ಬಂದಾಗ ಧರ್ಮ ಕೇಳಿ ಗುಂಡೊಡೆಯೋದಕ್ಕೆ ಟೈಮ್ ಇರಲ್ಲ, ಬಡ ಅಂತ ಗುಂಡೊಡೆದು ಹೋಗ್ತಾರೆ, ಪೊಲಿಟಿಸೈಸ್ ಮಾಡ್ತಾ ಇದ್ದಾರೆ ಈ ಇವೆಂಟ್ ನ ಅಂತ ಹೇಳ್ತಾರೆ. ಮತ್ತೊಂದ್ ಕಡೆ ಮೃತರ ಪತ್ನಿಯೇ ಹೇಳ್ಕೊಂಡಿದ್ದಾರೆ, ಧರ್ಮ ಕೇಳಿದ್ರು, ಕಲ್ಮಾ ಓದು ಅಂತ ಹೇಳಿದ್ರು, ಮಾಡದೇ ಇದ್ದಾಗ ಹೊಡೆದ್ರು ಅಂತ. ಅವ್ರ ಮಾತನ್ನು ಕೂಡ ಅಲ್ಗಳ್ದಿದ್ದಾರೆ. ಗಾಬ್ರಿಯಲ್ ಆತರ ಹೇಳಿರ್ಬೋದು ಅಂತ. ಇದು ಸ್ವಲ್ಪ ಟೀಕೆ ಆರಂಭ ಆಗಿರುವಂತದ್ದು. ಲೈಟ್ ನಾಯಕ ಆರ್ ಅಶೋಕ್ ಅವರ ಜೊತೆಗೆ ಫೋನ್ ಸಂಪರ್ಕ ಸಿಕ್ಕಿದ್ದಾರೆ ಈ ವಿಚಾರಕ್ಕೆ ಮಾತಾಡೋದಕ್ಕೆ. ಅಶೋಕ್ ಅವರೇ ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ಅಶೋಕ್ ಅವರೇ, 2-3 ವಿಚಾರಗಳ ಬಗ್ಗೆ ನೇರವಾಗಿ ಬಿಜೆಪಿಗೆ ಎಚ್ಚರಿಕೆ ಕೊಡುವಂತಹ ಕೆಲಸ ಕಾಂಗ್ರೆಸ್ ಇಂದ ಆಗ್ತಾ ಇದೆ. ಒಂದು, ಇವತ್ತು ಬಿಜೆಪಿಯವರು ಕಪ್ಪು ಬಟ್ಟೆಯನ್ನ ತೋರಿಸಿದಕ್ಕೆ ಇನ್ಮೇಲೆ ನೀವು ಸಭೆ ಮಾಡ್ರಿ ನಮ್ಮ ರಾಜ್ಯದಲ್ಲಿ ಅಂತ ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಬಿಜೆಪಿಗೆ DCM DK ಶಿವಕುಮಾರ್ ಅವರು. ಇದಕ್ಕೊಂದು ರಿಯಾಕ್ಷನ್, ಜೊತೆಗೆ ಸಿದ್ದರಾಮಯ್ಯ ಅವರ ವರ್ತನೆ ಏನ್ ಹೇಳ್ತೀರಿ? ನೋಡಿ, ಸಿದ್ದರಾಮಯ್ಯನವ್ರದ್ದು ಅಹಂಕಾರ ಅಲ್ಲ, ಇದು ದುರಹಂಕಾರ. ಕಾನೂನು ಪಾಲನೆ ಮಾಡುವಂತನು ಇಂಥ ಮುಖ್ಯಮಂತ್ರಿಗಳನ್ನ ಬೆಳಗಾವಿಯಲ್ಲಿ ಸಿಎಂ ನಡೆದುಕೊಂಡ ರೀತಿ ತಪ್ಪು. ರಿಪಬ್ಲಿಕ್ ಕನ್ನಡದಲ್ಲಿ ಉದಯ ಗರುಡಾಚಾರ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯ ಸಾಮಾನ್ಯವಾಗಿ ಈ ರೀತಿ ಎಂದೂ ಮಾಡಿಲ್ಲ. ಯಾಕೆ ಈ ರೀತಿ ತಾಳ್ಮೆಯನ್ನ ಕಳೆದುಕೊಂಡಿದ್ದಾರೆ ಗೊತ್ತಿಲ್ಲ. ಬೆಳಗಾವಿಯಲ್ಲಿ ಸಿಎಂ ನಡೆದುಕೊಂಡ ರೀತಿ ತಪ್ಪು ಅಂತ ಹೇಳಿ ಉದಯ ಗರುಡಾಚಾರ್ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ನಾನಿದ್ದೇನೆ ಸರಿ. ಇವತ್ತು ಒಂದು ಲೇಟೆಸ್ಟ್ ಎಕ್ಸಾಂಪಲ್, ಸಿಎಂ ಸಿದ್ದರಾಮಯ್ಯನವರು ತಮ್ಮ ಪೇಷನ್ಸ್ ಅನ್ನು ಕಳ್ಕೊಳ್ತಾ ಇದಾರಾ ಅಥವಾ ಫ್ರಸ್ಟ್ರೇಟ್ ಆಗ್ತಿದಾರಾ ಗೊತ್ತಾಗ್ತಿಲ್ಲ. ಇವತ್ತು ಬೆಳಗಾವಿಯಲ್ಲಿ ಡ್ಯೂಟಿ ಮೇಲೆ ಇರುವಂತ ಒಬ್ಬ ಪೊಲೀಸ್ ಅಧಿಕಾರಿನ ಯಾವನವನು SP ಬಾರೋ ಇಲ್ಲಿ ಅಂತ ಕರೀತಾರೆ, ಏಕವಚನದಲ್ಲಿ ಮಾತಾಡ್ತಾರೆ, ಹೊಡೆಯೋ ಅಂತ ಒಂದು ಕೈ ಸನ್ನೆಯನ್ನ ಮಾಡ್ತಾರೆ. ಒಬ್ಬ ನಾಯಕನಾಗಿ ಆ ರೀತಿ ಅವ್ರು ಮಾಡೋದು ಸರಿ ಅನ್ಸುತ್ತಾ ರಾಜ್ಯದ ದೊರೆಯಾಗಿ ಅಂತ ನಿಮ್ಮ ದೃಷ್ಟಿಲಿ ಸರ್? ಇಲ್ಲ, ಅದು ಮಾಡೋದು ನಿಜವಾಗ್ಲೂ ತಪ್ಪು. ಯಾಕಂದ್ರೆ ಪ್ರಪ್ರಥಮವಾಗಿ ನನಗೆ ತಿಳಿದಿರುವಂಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅವರು ಯಾವತ್ತೂ ಅವರ ಕೂಲನ್ನ ಕಳ್ಕೊಳ್ಳೋದೇ ಇಲ್ಲ.
ನಿಜವಾಗ್ಲೂ ಕಳ್ಕೊಳ್ಳೋದಿಲ್ಲ ಅವರು. ಯಾಕೋ ಏನೋ ಈ ಸಲ ಸ್ವಲ್ಪ ಬಹಳ ಬೇರೆ ರೀತಿಯಲ್ಲಿ ಮಾತನಾಡಿ ಒಂದು ತರ ಮಾತಾಡಿದ್ರು. ಅದು ಬಹಳ ಜನಕ್ಕೆ ಅದು ಸರಿ ಕಾಣಿಸ್ಲಿಲ್ಲ. ಒಂದು ಇನ್ನೊಂದೇನು ಅಂತ ಹೇಳಿದ್ರೆ ನೋಡಿ, ಒಂದು ಪೊಲೀಸ್ ಆಫೀಸರ್ ಅಂತ ಹೇಳಿದ ಮೇಲೆ ಆಯಪ್ಪ ಒಂದು ಅಧಿಕಾರಿಗಳೇನ್ ಹೇಳ್ತಾರೆ, ಅಧಿಕಾರಿಗಳಿದ್ರೇನೆ ನಾವುಗಳಿರೋರು. ಸೊ ಹಿಂಗಾಗಿ ಅಧಿಕಾರಿಗಳ ಮೇಲೆ ಯಾರು ಕೈ ಎತ್ತಬಾರದು. ಒಂಥರ ಅದು ಇದು ಮಾಡಿ ಇವತ್ತು ಯಾಕೋ ಪಾಪ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಯಾಕೋ ಏನೋ ಒಂದು ತರವಾದ ಒಂದು ಈ ಭಾವನೆಗಳಲ್ಲಿ ಏನೋ ಒಂದು ಹುಮ್ಮಸ್ಸಲ್ಲಿ ಏನೋ ಒಂದು ಮಾತಾಡ್ಬಿಟ್ಟಿದ್ದಾರೆ. ಅದು ತಪ್ಪು ಇದು ಅಂತ ನನಗೆ ಅನ್ಸುತ್ತೆ. ಅಟ್ ದ ಸೇಮ್ ಟೈಮ್ ಸಿದ್ದರಾಮಯ್ಯನವರು ಆ ಥರದವರು ಅಲ್ಲ. ಈಸ್ ಎ ಫ್ಯಾಂಟಾಸ್ಟಿಕ್ ಚೀಫ್ ಮಿನಿಸ್ಟರ್, ಬಹಳ ದೊಡ್ಡ ವ್ಯಕ್ತಿ ಆಯ್ತ. ಅವರು ಯಾಕೋ ಏನೋ ಇದು ಫಸ್ಟ್ ಟೈಮ್ ನಾನು ಕಂಡಂಗೆ ಇದು ಈ ತರ ಆಗಿದೆ. ನಾನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಹೋಗಿ ಸಾರ್ ಇದು ಮಾಡಿದ್ದು ತಪ್ಪು, ಅವ್ರನ್ನ ಒಂದ್ಸಲ ಕರೆದುಬಿಟ್ಟು ನಮ್ಮ ಪೊಲೀಸ್ ಆಫೀಸರ್ನ ಅವ್ರ ಬೆನ್ ಮೇಲೆ ಕೈ ಹಾಕಿ ಒಂದೇನೋ ಒಂದು ಸರ್ ಮಾಡಿಬಿಟ್ಟು ಬಿಟ್ಬಿಡಿ ಸರ್ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಎರಡನೇ ವಿಚಾರ ಸರ್, ನಿನ್ನೆ ಆರ್.ಬಿ. ತಿಮ್ಮಾಪುರ ಒಬ್ಬರು ಕ್ಯಾಬಿನೆಟ್ ಮಿನಿಸ್ಟರ್, ಸಿಟ್ಟಿಂಗ್ ಮಿನಿಸ್ಟರ್ ಪೆಹಲ್ಗಾವ್ ಇನ್ಸಿಡೆಂಟ್ ಬಗ್ಗೆ ಮಾತಾಡುವಾಗ ಒಂದ್ ಸ್ವಲ್ಪ ಲೈಟ್ ಟಾಕ್ ಅಂತಾನೆ ಅನಿಸ್ತಾ ಇದೆ. ಯಾಕೆಂದ್ರೆ ಉಗ್ರರು ಬಂದಾಗ ಧರ್ಮ ಕೇಳಿ ಗುಂಡೊಡೆಯೋದಕ್ಕೆ ಟೈಮ್ ಇರಲ್ಲ, ಬಡ ಅಂತ ಗುಂಡೊಡೆದು ಹೋಗ್ತಾರೆ, ಪೊಲಿಟಿಸೈಸ್ ಮಾಡ್ತಾ ಇದ್ದಾರೆ ಈ ಇವೆಂಟ್ ನ ಅಂತ ಹೇಳ್ತಾರೆ. ಮತ್ತೊಂದ್ ಕಡೆ ಮೃತರ ಪತ್ನಿಯೇ ಹೇಳ್ಕೊಂಡಿದ್ದಾರೆ, ಧರ್ಮ ಕೇಳಿದ್ರು, ಕಲ್ಮಾ ಓದು ಅಂತ ಹೇಳಿದ್ರು, ಮಾಡದೇ ಇದ್ದಾಗ ಹೊಡೆದ್ರು ಅಂತ. ಅವ್ರ ಮಾತನ್ನು ಕೂಡ ಅಲ್ಗಳ್ದಿದ್ದಾರೆ. ಗಾಬ್ರಿಯಲ್ ಆತರ ಹೇಳಿರ್ಬೋದು ಅಂತ. ಇದು ಸ್ವಲ್ಪ ಟೀಕೆ ಆರಂಭ ಆಗಿರುವಂತದ್ದು. ಲೈಟ್ ನಾಯಕ ಆರ್ ಅಶೋಕ್ ಅವರ ಜೊತೆಗೆ ಫೋನ್ ಸಂಪರ್ಕ ಸಿಕ್ಕಿದ್ದಾರೆ ಈ ವಿಚಾರಕ್ಕೆ ಮಾತಾಡೋದಕ್ಕೆ. ಅಶೋಕ್ ಅವರ ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ಅಶೋಕ್ ಅವರೇ, 2-3 ವಿಚಾರಗಳ ಬಗ್ಗೆ ನೇರವಾಗಿ ಬಿಜೆಪಿಗೆ ಎಚ್ಚರಿಕೆ ಕೊಡುವಂತಹ ಕೆಲಸ ಕಾಂಗ್ರೆಸ್ ಇಂದ ಆಗ್ತಾ ಇದೆ. ಒಂದು, ಇವತ್ತು ಬಿಜೆಪಿಯವರು ಕಪ್ಪು ಬಟ್ಟೆಯನ್ನ ತೋರಿಸಿದಕ್ಕೆ ಇನ್ಮೇಲೆ ನೀವು ಸಭೆ ಮಾಡ್ರಿ ನಮ್ಮ ರಾಜ್ಯದಲ್ಲಿ ಅಂತ ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಬಿಜೆಪಿಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು. ಇದಕ್ಕೊಂದು ರಿಯಾಕ್ಷನ್, ಜೊತೆಗೆ ಸಿದ್ದರಾಮಯ್ಯ ಅವರ ವರ್ತನೆ ಏನ್ ಹೇಳ್ತೀರಿ? ನೋಡಿ, ಸಿದ್ದರಾಮಯ್ಯನವ್ರದ್ದು ಅಹಂಕಾರ ಅಲ್ಲ, ಇದು ದುರಹಂಕಾರ. ಕಾನೂನು ಪಾಲನೆ ಮಾಡೋ ಅಂತನು ಇಂಥ ಮುಖ್ಯಮಂತ್ರಿಗಳನ್ನ ಬೆಳಗಾವಿಯಲ್ಲಿ ಸಿಎಂ ನಡೆದುಕೊಂಡ ರೀತಿ ತಪ್ಪು. ರಿಪಬ್ಲಿಕ್ ಕನ್ನಡದಲ್ಲಿ ಉದಯ ಗರುಡಾಚಾರ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯ ಸಾಮಾನ್ಯವಾಗಿ ಈ ರೀತಿ ಎಂದೂ ಮಾಡಿಲ್ಲ. ಯಾಕೆ ಈ ರೀತಿ ತಾಳ್ಮೆಯನ್ನ ಕಳೆದುಕೊಂಡಿದ್ದಾರೆ ಗೊತ್ತಿಲ್ಲ. ಬೆಳಗಾವಿಯಲ್ಲಿ ಸಿಎಂ ನಡೆದುಕೊಂಡ ರೀತಿ ತಪ್ಪು ಅಂತೇಳಿ ಉದಯ ಗರುಡಾಚಾರ್ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ನಾನಿದ್ದೇನೆ ಸರಿ. ಇವತ್ತು ಒಂದು ಲೇಟೆಸ್ಟ್ ಎಕ್ಸಾಂಪಲ್, ಸಿಎಂ ಸಿದ್ದರಾಮಯ್ಯನವರು ತಮ್ಮ ಪೇಷನ್ಸ್ ಅನ್ನು ಕಳ್ಕೊಳ್ತಾ ಇದ್ದಾರಾ ಅಥವಾ ಫ್ರಸ್ಟ್ರೇಟ್ ಆಗ್ತಿದಾರಾ ಗೊತ್ತಾಗ್ತಿಲ್ಲ. ಇವತ್ತು ಬೆಳಗಾವಿಯಲ್ಲಿ ಡ್ಯೂಟಿ ಮೇಲೆ ಇರುವಂತ ಒಬ್ಬ ಪೊಲೀಸ್ ಅಧಿಕಾರಿನ ಅವನವನು SP ಬಾರೋ ಇಲ್ಲಿ ಅಂತ ಕರೀತಾರೆ, ಏಕವಚನದಲ್ಲಿ ಮಾತಾಡ್ತಾರೆ, ಹೊಡೆಯೋ ಅಂತ ಒಂದು ಕೈ ಸನ್ನೆಯನ್ನ ಮಾಡ್ತಾರೆ. ಒಬ್ಬ ನಾಯಕನಾಗಿ ಆ ರೀತಿ ಅವ್ರು ಮಾಡೋದು ಸರಿ ಅನ್ಸುತ್ತಾ ರಾಜ್ಯದ ದೊರೆಯಾಗಿ ಅಂತ ನಿಮ್ಮ ದೃಷ್ಟಿಲಿ ಸರ್? ಇಲ್ಲ, ಅದು ಮಾಡೋದು ನಿಜವಾಗ್ಲೂ ತಪ್ಪು. ಯಾಕಂದ್ರೆ ಪ್ರಪ್ರಥಮವಾಗಿ ನನಗೆ ತಿಳಿದಿರುವಂಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅವ್ರು ಯಾವತ್ತೂ ಅವರ ಕೂಲನ್ನ ಕಳ್ಕೊಳ್ಳೋದೇ ಇಲ್ಲ, ನಿಜವಾಗ್ಲೂ ಕಳ್ಕೊಳ್ಳೋದಿಲ್ಲ ಅವರು. ಯಾಕೋ ಏನೋ ಈ ಸಲ ಸ್ವಲ್ಪ ಬಹಳ ಬೇರೆ ರೀತಿಯಲ್ಲಿ ಮಾತನಾಡಿ ಒಂದು ತರ ಮಾತಾಡಿದ್ರು. ಅದು ಬಹಳ ಜನಕ್ಕೆ ಅದು ಸರಿ ಕಾಣಿಸ್ಲಿಲ್ಲ. ಒಂದು ಇನ್ನೊಂದೇನು ಅಂತ ಹೇಳಿದ್ರೆ ನೋಡಿ, ಒಂದು ಪೊಲೀಸ್ ಆಫೀಸರ್ ಅಂತ ಹೇಳಿದ ಮೇಲೆ ಆಯಪ್ಪ ಒಂದು ಅಧಿಕಾರಿಗಳೇನ್ ಹೇಳ್ತಾರೆ, ಅಧಿಕಾರಿಗಳಿದ್ರೇನೆ ನಾವುಗಳಿರೋರು. ಸೊ ಹಿಂಗಾಗಿ ಅಧಿಕಾರಿಗಳ ಮೇಲೆ ಯಾರು ಕೈ ಎತ್ತಬಾರದು. ಒಂಥರ ಅದು ಇದು ಮಾಡಿ ಇವತ್ತು ಯಾಕೋ ಪಾಪ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಯಾಕೋ ಏನೋ ಒಂದು ತರವಾದ ಒಂದು ಈ ಭಾವನೆಗಳಲ್ಲಿ ಏನೋ ಒಂದು ಹುಮ್ಮಸ್ಸಲ್ಲಿ ಏನೋ ಒಂದು ಮಾತಾಡ್ಬಿಟ್ಟಿದ್ದಾರೆ. ಅದು ತಪ್ಪು ಇದು ಅಂತ ನನಗೆ ಅನ್ಸುತ್ತೆ. ಅಟ್ ದ ಸೇಮ್ ಟೈಮ್ ಸಿದ್ದರಾಮಯ್ಯನವರು ಆ ಥರದವರು ಅಲ್ಲ. ಈಸ್ ಎ ಫ್ಯಾಂಟಾಸ್ಟಿಕ್ ಚೀಫ್ ಮಿನಿಸ್ಟರ್, ಬಹಳ ದೊಡ್ಡ ವ್ಯಕ್ತಿ ಆಯ್ತ. ಅವರು ಯಾಕೋ ಏನೋ ಇದು ಫಸ್ಟ್ ಟೈಮ್ ನಾನು ಕಂಡಂಗೆ ಇದು ಈ ತರ ಆಗಿದೆ. ನಾನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಹೋಗಿ ಸಾರ್ ಇದು ಮಾಡಿದ್ದು ತಪ್ಪು, ಅವ್ರನ್ನ ಒಂದ್ಸಲ ಕರೆದುಬಿಟ್ಟು
ನಮ್ಮ ಪೊಲೀಸ್ ಆಫೀಸರ್ನ ಅವ್ರ ಬೆನ್ ಮೇಲೆ ಕೈ ಹಾಕಿ ಒಂದೇನೋ ಒಂದು ಸರ್ ಮಾಡಿಬಿಟ್ಟು ಬಿಟ್ಬಿಡಿ ಸರ್ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಎರಡನೇ ವಿಚಾರ ಸರ್, ನಿನ್ನೆ ಆರ್.ಬಿ. ತಿಮ್ಮಾಪುರ ಒಬ್ಬರು ಕ್ಯಾಬಿನೆಟ್ ಮಿನಿಸ್ಟರ್, ಸಿಟ್ಟಿಂಗ್ ಮಿನಿಸ್ಟರ್, ಪೆಹಲ್ಗಾವ್ ಇನ್ಸಿಡೆಂಟ್ ಬಗ್ಗೆ ಮಾತಾಡುವಾಗ ಒಂದ್ ಸ್ವಲ್ಪ ಲೈಟ್ ಟಾಕ್ ಅಂತಾನೆ ಅನಿಸ್ತಾ ಇದೆ. ಯಾಕೆಂದ್ರೆ ಉಗ್ರರು ಬಂದಾಗ ಧರ್ಮ ಕೇಳಿ ಗುಂಡೊಡೆಯೋದಕ್ಕೆ ಟೈಮ್ ಇರಲ್ಲ, ಬಡ ಬಡ ಅಂತ ಗುಂಡೊಡೆದು ಹೋಗ್ತಾರೆ, ಪೊಲಿಟಿಸೈಸ್ ಮಾಡ್ತಾ ಇದ್ದಾರೆ ಈ ಇವೆಂಟ್ ನ ಅಂತ ಹೇಳ್ತಾರೆ. ಮತ್ತೊಂದ್ ಕಡೆ ಮೃತರ ಪತ್ನಿಯೇ ಹೇಳ್ಕೊಂಡಿದ್ದಾರೆ, ಧರ್ಮ ಕೇಳಿದ್ರು, ಕಲ್ಮಾ ಓದು ಅಂತ ಹೇಳಿದ್ರು, ಮಾಡದೇ ಇದ್ದಾಗ ಹೊಡೆದ್ರು ಅಂತ. ಅವ್ರ ಮಾತನ್ನು ಕೂಡ ಅಲ್ಗಳ್ದಿದ್ದಾರೆ. ಗಾಬ್ರಿಯಲ್ ಆತರ ಹೇಳಿರ್ಬೋದು ಅಂತ. ಇದು ಸ್ವಲ್ಪ ಟೀಕೆ ಆರಂಭ ಆಗಿರುವಂತದ್ದು. ಲೈಟ್ ನಾಯಕ ಆರ್ ಅಶೋಕ್ ಅವರು ನಮ್ಮ ಜೊತೆಗೆ ಫೋನ್ ಸಂಪರ್ಕ ಸಿಕ್ಕಿದ್ದಾರೆ ಈ ವಿಚಾರಕ್ಕೆ ಮಾತಾಡೋದಕ್ಕೆ. ಅಶೋಕ್ ಅವರೇ ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ಅಶೋಕ್ ಅವರೇ, 2-3 ವಿಚಾರಗಳ ಬಗ್ಗೆ ನೇರವಾಗಿ ಬಿಜೆಪಿಗೆ ಎಚ್ಚರಿಕೆ ಕೊಡುವಂತಹ ಕೆಲಸ ಕಾಂಗ್ರೆಸ್ ಇಂದ ಆಗ್ತಾ ಇದೆ. ಒಂದು, ಇವತ್ತು ಬಿಜೆಪಿಯವರು ಕಪ್ಪು ಬಟ್ಟೆಯನ್ನ ತೋರಿಸಿದಕ್ಕೆ ಇನ್ಮೇಲೆ ನೀವು ಸಭೆ ಮಾಡ್ರಿ ನಮ್ಮ ರಾಜ್ಯದಲ್ಲಿ ಅಂತ ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಬಿಜೆಪಿಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು. ಇದಕ್ಕೊಂದು ರಿಯಾಕ್ಷನ್, ಜೊತೆಗೆ ಸಿದ್ದರಾಮಯ್ಯ ಅವರ ವರ್ತನೆ ಏನ್ ಹೇಳ್ತೀರಿ? ನೋಡಿ, ಸಿದ್ದರಾಮಯ್ಯನವ್ರದ್ದು ಅಹಂಕಾರ ಅಲ್ಲ, ಇದು ದುರಹಂಕಾರ. ಕಾನೂನು ಪಾಲನೆ ಮಾಡುವಂತನು ಇಂಥ ಮುಖ್ಯಮಂತ್ರಿಗಳನ್ನ